ಎಲ್ಲ ಕಡೆ ನಿಮ್ದೇ ಹವಾ ಬಂದರ ಭಾವ ಬರ್ತಾರೆ. ನಾನೇನು ಮಾಡಲಿಲ್ಲ, ಎಲ್ಲ ಜೆ ಪಿ ಮಾಡಿದ್ದು. ಎಲ್ಲ ಕಡೆ ಹೋದಾಗ ಭಾವ ಅಂತ ಕರೀತಾರೆ. ಫೋನ್ ಬರುತ್ತೆ, ತುಂಬ ಫೋನ್ ಬರುತ್ತೆ, ಮಾತಾಡ್ತಾರೆ, ಸೆಲ್ಫಿ ತಗೊಳ್ತಾರೆ, ತುಂಬ ಪ್ರೀತಿ ಕೊಡ್ತಾರೆ. ಮೊದಲಿನಿದೆಲ್ಲ ಈ ಚಿತ್ರ ಜ್ಞಾಪಕ ಮಾಡುತ್ತೆ. ಈಗ ಜೆ ಪಿ ಅವರು ಮಾತಿಗೆ ನಾನು ಕೊನೆಗೆ ಮಾತಾಡ್ತೀನಿ ಸರ್, ತುಂಬಾ ಜನ ಇದ್ದಾರೆ. ಯಾರು ರನ್ನಿಂಗ್ ಅಲ್ಲಿ ಅವರು ಚೆನ್ನಾಗಿ ಭಾವನಿಂದ ಶುರು ಮಾಡೋಣ. ಅಲ್ಲ, ಎಲ್ಲ ಇಡೀ ಜಗತ್ತಾದ್ಯಂತ ಸೌಂಡ್ ಆಗ್ತಿರೋದೇ ಬಾವ ಮೂಲೆಯಲ್ಲಿ ಕೂತಿದಾರಲ್ಲ, ಹೆಂಗಿದ ಬಾವ ಮೂಲೆ ಫೇವ್ರೇಟ್. ಎಲ್ಲ ಕಡೆ ಮೂಲೆನೇ ಫೇವ್ರೇಟ್. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಯಾವ ಊರು ಸಿಕ್ಕ ಬಂದ್ರಿ? ಯಾವ ಇಲ್ಲ, ಇದೆ ಹಾಸನ, ಸಕಲೇಶ್ವರ, ಆಮೇಲೆ ಡೈರೆಕ್ಟ್ ದುಬೈ. ಇಲ್ಲಿಗೆ ಬರೋದಕ್ಕೆ ಹೆಂಗ್? ಎಲ್ಲ ಕಡೆ ನಿಮ್ದೇ ಹವಾ ಭಾವ ಬಂದರ ಭಾವ ಬರ್ತಾರೆ. ನಾನೇನು ಮಾಡಲಿಲ್ಲ, ಎಲ್ಲ ಜೆ ಪಿ ಮಾಡಿದ್ದು. ಹೌದಾ? ಹೇಗಿದೆ ಇಂಪ್ಯಾಕ್ಟ್? ಅಂದರೆ ಈಗ ಹೆಂಗೆ ಗುರುತಿಸಿದ್ರೆ ಸಿನಿಮಾ ಬಗ್ಗೆ ನಿಮಗೆ ವೈಯಕ್ತಿಕವಾಗಿ? ಇಷ್ಟು ವರ್ಷಗಳಿಂದ ಕಲಾವಿದರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ, ಬೇರೆ ರಂಗಭೂಮಿಲಿ ಮಾಡಿದ್ದೀರಾ, ಸಿನಿಮಾ ಮಾಡಿದ್ದೀರಾ, ಬೇರೆ ಕೆಲಸಗಳು ಮಾಡಿದ್ದೀರಾ. ಈ ಒಂದು ಮೂಮೆಂಟ್ ತುಂಬ ಖುಷಿಯಾಗುತ್ತೆ. ಹೇಳಿದರೆ ಎಲ್ಲ ಕಡೆ ಹೋದಾಗ ಭಾವ ಅಂತ ಕರೀತಾರೆ. ಮನೇಲೊಂದು ಹೆಸರು ಇಟ್ಟಿರ್ತಾರೆ, ಬಟ್ ಊರಿಂದ ಒಂದು ಭಾವ ಅಂತ ಒಂದು ಹೆಸರು ಬರುವಾಗ ಖುಷಿಯಾಗುತ್ತೆ. ಸಿನಿಮಾ ಮಾಡುವಂತಹ ಟೈಮಲ್ಲಿ ಆ ಥರದ್ದೊಂದು ಸೆನ್ಸ್ ಬಂದಿತ್ತಾ? ಇದು ತುಂಬ ದೊಡ್ಡದಾಗಿ ನಗ್ತಾರೆ ಜನ, ಇದನ್ನು ಕೊಂಡಾಡ್ಬೋದು ಅಂತ? ಇಲ್ಲ, ಅವರು ಕ್ಯಾರೆಕ್ಟರ್ ಹೇಳಿದ್ರು ನನಗೆ, ಬಟ್ ಈ ರೀತಿ ಬರುತ್ತೆ ಅಂತ ನಾನು ಮೂವಿ ನೋಡುವಾಗಲೇ ಗೊತ್ತಾಗಿರೋದು. ಅಯ್ಯೋ, ಈ ಸಲ ಮಾಡಿದ್ದಾನೆ ಅಂತಾಗಿದೆ. ಎಲ್ಲ ಹುಡ್ಕೊಂಡು ಬರ್ತೀರಾ ನಿಮ್ಮ? ಫೋನ್ ಬರುತ್ತೆ, ತುಂಬ ಫೋನ್ ಬರುತ್ತೆ, ಹತ್ತಿರ ಬಂದು ಮಾತಾಡ್ತಾರೆ, ಸೆಲ್ಫಿ ತಗೊಳ್ತಾರೆ, ತುಂಬ ಪ್ರೀತಿ ಕೊಡ್ತಾರೆ. ಈ ನಿಮ್ಮ ತಂಡದ ಬಗ್ಗೆ ಏನು ಹೇಳ್ತಾರೆ? ಅಂದರೆ ನೀವೆಲ್ಲರೂ ಕೂಡ ಸಾಕಷ್ಟು ಕೆಲಸಗಳು ಮಾಡ್ಕೊಂಡು ಬಂದಿದ್ದೀರಾ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ನೋಡಬೇಕಾದ್ರೆ ನಿಮ್ಮ ಹಳೆಯ ಕೆಲಸಗಳು ನೀವೆಲ್ಲ ಒಟ್ಟಿಗೆ ಸಿನಿಮಾ ಮಾಡ್ಬೋದು. ಈಗ ಶನಿಲ್ ಇರ್ಬೋದು, ಜೆ ಪಿ ಇರ್ಬೋದು, ಅಥವಾ ಪ್ರಕಾಶ್ ಸರ್ ಇರ್ಬೋದು, ನೀವೆಲ್ಲ ಮಾಡಿರುವಂತಹ ಕೆಲಸಗಳು ಈಗ ವೈರಲ್ ಆಗ್ತಾ ಇದೆ. ಮೊದಲು ಮಾಡಿದಂಥ ಕೆಲಸಗಳು. ಹೌದು, ಅದು ಈ ಚಿತ್ರದ ತಾಕತ್ತದು. ಅದನ್ನೆಲ್ಲ ಈ ಚಿತ್ರ ಜ್ಞಾಪಕ ಮಾಡುತ್ತೆ. ಮೊದಲಿನಿದೆಲ್ಲ ಈ ಚಿತ್ರ ಜ್ಞಾಪಕ ಮಾಡುತ್ತೆ. ಈ ರೀತಿ ಹೊರಗಡೆ ಬಂದು, ಅಂದರೆ ಬರೀ ಕರ್ನಾಟಕ ಅಲ್ಲ, ಹೊರ ದೇಶದಲ್ಲೂ ಕೂಡ ತುಂಬ ದೊಡ್ಡದಾಗಿ ಈ ರೀತಿಯಾದಂತಹ ಒಂದು ಸಂಭ್ರಮಗಳ ಸಾಕ್ಷಿ ಆಗ್ತದೆ. ನೀವು ಮೊದಲೆಲ್ಲ ಬರ್ತಿದ್ರಾ ಇಲ್ಲಿ? ನಾಟಕ ಗಿಟಕ ಎಲ್ಲ ಮಾಡಿದ್ರಾ? ಇಲ್ಲ, ಈ ಕಡೆ ಬರಲಿಲ್ಲ. ಇದು ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ದುಬೈಗೆ ಬಂದಿರೋದೇ ಫಸ್ಟ್ ಟೈಮ್. ಬೆಂಗಳೂರಿಗೆ ಬನ್ನಿ, ನಿಮ್ಮನ್ನೆಲ್ಲ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದಾರೆ ಎಲ್ಲರೂ. ಬೆಂಗಳೂರಿಗೆ ಬಂದಿದ್ದೆ. ಹೌದಾ? ರಿಲೀಸ್ ಟೈಮಲ್ಲಿ ನಾನು ಬಂದಿದ್ದೆ. ಅದು ಗೊತ್ತಾಯ್ತು, ರಿಲೀಸ್ ದಿನ ಇದ್ರಿ. ಆಮೇಲೆ ಇಲ್ಲ, ಮತ್ತೆ ಬರಲಿಲ್ಲ. ಮತ್ತೆ ಬಂದರೆ ಇವಾಗ ಆಗ್ತದೆ. ಸೊ ಪ್ರಕಾಶ್ ಸರ್ ನಮಸ್ಕಾರ. ನಮಸ್ತೆ. ನೀವು ಸಿಕ್ಕೇ ಇಲ್ಲ ಪ್ರಮೋಷನ್? ಬಂದಿದ್ದೆ ನಾನು. ಹೌದಾ? ನಮ್ಗೆ ಸಿಕ್ಕಿಲ್ಲ. ಮುಂಚೆ ಅವರು ಅರ್ಜೆಂಟ್ ಮಾಡಿದೆ, ಅವತ್ತು ಮಾತಾಡೋಕ್ಕೆ ಆಗಿಲ್ಲ. ಅದು ಹೋಗಿನೂ ಪ್ರಯೋಜನ ಆಗಿಲ್ಲ. ಹೌದಾ? ಅವತ್ತು ಆಕ್ಚುಲಿ ಅವರು ಹರಿಬರಿಲಿ ಮಾತೇ ಬರ್ತಿಲ್ಲ ಅವ್ರಿಗೆ. ನಾವು ಬಂದಿದ್ವಿ, ನಾವು ಥಿಯೇಟ್ರಿಂದ ಹೊರಗೆ ಬರ್ಬೇಕಾದ್ರೆ ಎಲ್ಲ ಮೀಡಿಯಾದವರು ಹೋಗ್ತಾ ಇದ್ರು. ಬಿಕಾಸ್ ಅಷ್ಟು ಜನ ಅಲ್ಲ, ಅವ್ರು ಮಾತಾಡ್ಸ್ ಬರ್ಬೇಕು. ನಾನು ಯಾವತ್ತು ಲಾಸ್ಟ್ ಅಲ್ಲಿದ್ದೆ. ಬಂದು ಬಿಡ್ವಾ? ಮತ್ತೆ ಕಂಟಿನ್ಯೂ ಮಾಡೋಣ ಆಮೇಲೆ ಮಾತಾಡುವ.